ಸಜ್ಜೆ ಶಕ್ತಿಯನ್ನು ನೀಡುತ್ತದೆ. ಸಜ್ಜೆ ಖರೀದಿಸುವ ಬೆಲೆ ಕಡಿಮೆಯಾಗಿದ್ದರೂ ಸಜ್ಜೆ ಅದರ ಬಲದಲ್ಲಿ ಎಂದಿಗೂ ಕಡಿಮೆಯಾಗಿಲ್ಲ. ತನ್ನ ಮೊಮ್ಮಗನನ್ನು ನಾಯಕ, ಧೈರ್ಯಶಾಲಿ ಮತ್ತು ಬಲಿಷ್ಠ ಹುಡುಗ ಎಂದು ತೋರಿಸಲು ಅಜ್ಜಿಯರು ಬೆಳಿಗ್ಗೆ ಸಜ್ಜೆ ಗಂಜಿ ನೀಡುತ್ತಿದ್ದರು. ಸಜ್ಜೆ ದೇಹಕ್ಕೆ ಒಳ್ಳೆಯ ನೈಸರ್ಗಿಕ ಪೌಷ್ಟಿಕ ಹಿಟ್ಟು. ಸಜ್ಜೆ ಗಂಜಿ ಮಾಡಿ ಕುಡಿಯಬಹುದು. ಸಜ್ಜೆಯನ್ನು ಲಘುವಾಗಿ ಬಿಸಿ ಮಾಡಿ, ಹುರಿದು, ಪುಡಿ ಮಾಡಿ, ಮೋದಕ ಅಥವಾ ಸಜ್ಜೆ ರೊಟ್ಟಿಯಾಗಿ ತಿನ್ನಬಹುದು. ಸಜ್ಜೆಯನ್ನು ಮುದ್ದೆ ಮಾಡಿ ತಿನ್ನಬಹುದು. ತೂಕ ಎತ್ತುವವರು ಮತ್ತು ಭಾರ ಎತ್ತುವ ಕೆಲಸಗಾರರು ಸಜ್ಜೆ ತಿನ್ನಬೇಕು. ವರ ಸಾಂಬಾ ಅಕ್ಕಿ. ನೈಸರ್ಗಿಕ ಕೃಷಿಯಲ್ಲಿ ಬೆಳೆದ ಈ ಕೆಳಗಿನವುಗಳಲ್ಲಿ ಸಾಮೆ, ಗೋಧಿ, ಹುರುಳಿಕಾಳು, ಸಜ್ಜೆ, ಕೊಡೋರಾಗಿ ಮತ್ತು ಜೋಳ ಯಾವುದಾದರೂ ಒಂದು ತಿನ್ನಬೇಕು. ಸಜ್ಜೆ ಹಿಟ್ಟಿಗೆ ಕಡಲೆ ಹಿಟ್ಟಿನ ಅರ್ಧ ಭಾಗವನ್ನು ಸೇರಿಸಿ ಮೋದಕ ಅಥವಾ ಸಜ್ಜೆ ರೊಟ್ಟಿಯಾಗಿ ತಿನ್ನುವುದರಿಂದ ಚರ್ಮಕ್ಕೆ ಶಕ್ತಿ ಮತ್ತು ಹೊಳಪು ಸಿಗುತ್ತದೆ. ಹಾಲುಣಿಸುವ ತಾಯಂದಿರು, ಕ್ರೀಡಾಪಟುಗಳು ಮತ್ತು ಹೆಚ್ಚು ದೈಹಿಕ ಶ್ರಮ ವಹಿಸುವವರು ಪ್ರತಿದಿನ ಸಜ್ಜೆ ತಿನ್ನಬೇಕು. ದೇಹ ಆರೋಗ್ಯಕ್ಕೆ ಸಂಬಂಧಿಸಿದ ಇಂತಹ ಅಮೂಲ್ಯ ಮಾಹಿತಿಯನ್ನು ನೀವು ಮಾತ್ರವೇ ಅಲ್ಲ, ಇತರರಿಗೂ ತಿಳಿಸಿ, ಹೆಚ್ಚು ಹಂಚಿಕೊಳ್ಳಿ. ಪ್ರಾಕೃತಿಕ ಆಹಾರ ಮತ್ತು ಆಯುರ್ವೇದ ಸಲಹೆಗಾರರು, ಪಾರಂಪರಿಕ ಚಿಕಿತ್ಸಕ ಸಿದ್ಧವೈದ್ಯರು ಸುರೇಶ್